ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಕನ್ನಡ ಕಿರುತೆರೆ ನಟಿ ರಶ್ಮಿ ಎಲ್ಲರಿಗೂ ಗೊತ್ತಿರತಕ್ಕಂತಹ ಒಬ್ಬ ನಟಿ ಅಂತಲೇ ಹೇಳ್ಬೋದು. ಅವರು ಕನ್ನಡದಲ್ಲಿ ಪಾಪ ಪಾಂಡು, ಕಾವ್ಯಾಂಜಲಿ, ಕವಲುದಾರಿ ಮುಂತಾದ ಜನಪ್ರಿಯ ಧಾರಾವಾಹಿಗಳಲ್ಲಿ ನಟಿಸಿ ಖ್ಯಾತಿಯನ್ನು ಪಡೆದಿದ್ದಾರೆ ಅಂತ ಹೇಳ್ಬೋದು. ಆದರೆ ಇವತ್ತಿನ ದಿನ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ ಅಂತ ಅಂದರೆ ತುಂಬ ನೋವಿನ ಸಂಗತಿ ಅಂತಲೇ ಹೇಳ್ಬೋದು. ಧಾರಾವಾಹಿಗಳಲ್ಲಿ ಅಭಿನಯಿಸಿ ಖ್ಯಾತಿ ಪಡೆದಿದ್ದಂತಹ ರಶ್ಮಿ ಲೀಲಾರವರು ಇವಾಗ ಸಾವನ್ನಪ್ಪಿದ್ದಾರೆ. ಲಂಗ್ ಟ್ರಾನ್ಸ್ಪ್ಲಾಂಟ್ಗೆ ಒಳಗಾಗಿದ್ದ ನಟಿ ರಶ್ಮಿ ಲೀಲಾ ಚಿಕಿತ್ಸೆ ಫಲಕಾರಿಯಾಗದೆ ವಿಧಿವಶರಾಗಿದ್ದಾರೆ. ಪತಿ ಮತ್ತು ಮಗಳನ್ನ ಹೊಂದಿದ್ದಾರೆ ರಶ್ಮಿ ಅವರು. ಈಗ ಅವರನ್ನ ಅಗಲಿದ್ದಾರೆ ಅನ್ನೋದು ತುಂಬಾ ನೋವಿನ ಸಂಗತಿ. ಕನ್ನಡದ ಕಿರುತೆರೆ ನಟಿಯವರು ಈಗ ಸಾವನ್ನಪ್ಪಿದ್ದಾರೆ. ಶ್ವಾಸಕೋಶ ಸಂಬಂಧಿತ ಸಮಸ್ಯೆಯಿಂದ ಅವರು ಬಳಲ್ತಿದ್ದರು. ಆದರೆ ಇವರು ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ಸಾವನ್ನಪ್ಪಿದ್ದಾರೆ. ಕೆಲ ಕಾಲದಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದರು. ಚಿಕಿತ್ಸೆ ಫಲಕಾರಿಯಾಗದೆ ಅವರು ಇಹಲೋಕವನ್ನು ತ್ಯಜಿಸಿದ್ದಾರೆ. ನಟಿ ರಶ್ಮಿ ಲೀಲಾ ಅವರು ಶ್ವಾಸಕೋಶ ಸಂಬಂಧಿ ಕಾಯಿಲೆಯಿಂದ ಬಳಲ್ತಿದ್ರು. ಕಳೆದ ತಿಂಗಳಷ್ಟೇ ರಶ್ಮಿ ಲೀಲಾ ಅವರು ಆಪರೇಷನ್ ಕೂಡ ಯಶಸ್ವಿಯಾಗಿತ್ತು. ಆದರೆ ಸರ್ಜರಿ ಬಳಿಕ ತಿಂಗಳು ತುಂಬುವ ಮುನ್ನವೇ ರಶ್ಮಿ ಲೀಲಾ ಅವರು ಸಾವನ್ನಪ್ಪಿದ್ದಾರೆ ಅನ್ನೋದು ತುಂಬಾ ವಿಷಾದದ ಸಂಗತಿಯಾಗಿದೆ. ಕಳೆದ ಜನವರಿ ತಿಂಗಳಲ್ಲಿ ಸೂಕ್ತ ದಾನಿ ಲಭ್ಯವಾಗಿದ್ದಾರೆ. ಶಸ್ತ್ರಚಿಕಿತ್ಸೆಗೆ ಒಳಗಾಗಲಿದ್ದೇನೆ. ಯಶಸ್ವಿಯಾದ ಶಸ್ತ್ರಚಿಕಿತ್ಸೆ ಮತ್ತು ಸುಗಮವಾದ ಆರೋಗ್ಯಕರ ಚೇತರಿಕೆಗೆ ನಿಮ್ಮ ಪ್ರಾರ್ಥನೆಗಳು, ಆಶೀರ್ವಾದಗಳು ಮತ್ತು ಸದ್ಭಾವನೆಗಳನ್ನು ಹೃದಯಪೂರ್ವಕವಾಗಿ ಕೋರುತ್ತೇನೆ. ಈ ಚಿಕಿತ್ಸೆಗೆ ಬಹಳಷ್ಟು ವೈದ್ಯಕೀಯ ವೆಚ್ಚಗಳು ಅಗತ್ಯವಿದ್ದು ಈ ಪ್ರಯಾಣವನ್ನು ನಾವು ಒಬ್ಬರೇ ಎದುರಿಸಲು ಸಾಧ್ಯವಾಗುತ್ತಿಲ್ಲ. ಕೈಮುಗಿದು ನೀವು ನೀಡಬಹುದಾದ ಯಾವುದೇ ಆರ್ಥಿಕ ಸಹಾಯವನ್ನು ವಿನಮ್ರವಾಗಿ ವಿನಂತಿಸುತ್ತೇನೆ ಎಂದು ರಶ್ಮಿಯವರು ಫೇಸ್ಬುಕ್ನಲ್ಲಿ ಬರ್ಕೊಂಡಿದ್ದು, ಅವರಿಗೆ ತುಂಬನೇ ಆರ್ಥಿಕ ಸಹಾಯ ಅಗತ್ಯವಿತ್ತು. ಅವರು ಆರ್ಥಿಕ ಸಹಾಯಕ್ಕಾಗಿ ಮನವಿ ಮಾಡಿ ಫೇಸ್ಬುಕ್ನಲ್ಲಿ ಬರ್ಕೊಂಡಿದ್ರು. ಲಂಗ್ ಟ್ರಾನ್ಸ್ಪ್ಲಾಂಟ್ ಶಸ್ತ್ರಚಿಕಿತ್ಸೆ ಬಳಿಕ ವೈದ್ಯರು ದೇವರಾದರು, ಮನುಷ್ಯರು ದೇವರಾದರು, ಇನ್ನು ಅವರು ದೇವರಾಗಬೇಕಿದೆ. ಸರ್ಜರಿ ಯಶಸ್ವಿಯಾಗಿದೆ, ಆದರೆ ಸಾಗಬೇಕಾದ ದಾರಿ ಇನ್ನೂ ತುಂಬಾ ದೂರ ಇದೆ ಎಂದು ಡಾಕ್ಟರ್ಗಳು ಹೇಳಿದರು ಎಂದು ರಶ್ಮಿ ಲೀಲಾ ಅವರ ಪತಿ ಸಾರಕ್ಕಿ ಮಂಜು ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ರು. ಇದಾಗಿ 1 ತಿಂಗಳು ಕಳೆದಿಲ್ಲ. ಚಿಕಿತ್ಸೆ ಫಲಕಾರಿಯಾಗದೆ ರಶ್ಮಿ ಲೀಲಾ ಅವರು ಭಾರತ ಲೋಕಕ್ಕೆ ತೆರಳಿದ್ದಾರೆ. ರಶ್ಮಿ ಲೀಲಾರವರು ಬಾಂಧವ್ಯ, ಕಾವ್ಯಾಂಜಲಿ, ಗಗನಕುಸುಮ, ಪಾಪ ಪಾಂಡು, ಗೋಧೂಳಿ, ಕವಲುದಾರಿ, ಮಗಳು ಜಾನಕಿ, ಕನ್ನಡಿ, ಹೋಗ್ಲಿ ಬಿಡಿ ಸರ್, ಆನಂದ ಸಾಗರ ಮುಂತಾದ ಕನ್ನಡ ಸೀರಿಯಲ್ಗಳಲ್ಲಿ ಅಭಿನಯಿಸಿದ್ದಾರೆ. ರಶ್ಮಿ ಲೀಲಾರವರ ಪತಿ ಸಾರಕ್ಕಿ ಮಂಜು ಕನ್ನಡ ಕಿರುತೆರೆಯಲ್ಲಿ ಬರಹಗಾರರಾಗಿ, ಸಂಭಾಷಣೆಕಾರರಾಗಿ ಗುರುತಿಸಿಕೊಂಡಿದ್ದಾರೆ. ರಶ್ಮಿ ಲೀಲಾ ಸಾರಕ್ಕಿ ಮಂಜು ಅವರಿಗೆ ಒಬ್ಬಳು ಪುತ್ರಿ ಇದ್ದಾಳೆ. ರಶ್ಮಿ ಲೀಲಾರವರು ಕನ್ನಡದ ಕೆಲವು ಚಲನಚಿತ್ರಗಳಲ್ಲೂ ಕೂಡ ಅಭಿನಯಿಸಿದ್ದಾರೆ. ಪ್ರಾಣ, ಗ್ರಾಮದೇವತೆ, ಸಿಹಿ ಮುತ್ತು, ಕೆಂಪು ದೀಪ ಮುಂತಾದ ಸಿನಿಮಾಗಳಲ್ಲಿ ರಶ್ಮಿ ಲೀಲಾ ಅವರು ನಟಿಸಿದ್ದಾರೆ. ಏನೇ ಆದರೂ ದೇವರು ಇಷ್ಟು ಬೇಗ ಅವರಿಗೆ ಈ ಥರ ಸಾವನ್ನ ಕೊಡಬಾರ್ದಿತ್ತು ಅನ್ನೋದು ತುಂಬಾ ನೋವಿನ ಸಂಗತಿ. ದೇವರು ಅವರ ಪತಿ ಮತ್ತು ಮಗಳಿಗೆ ದುಃಖವನ್ನು ಭರಿಸುವ ಶಕ್ತಿ ಕೊಡಲಿ ಮತ್ತು ರಶ್ಮಿ ಲೀಲಾರವರ ಆತ್ಮಕ್ಕೆ ಶಾಂತಿ ಕೊಡಲಿ ಎಂದು ಆಶಿಸೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.